ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ತುಮಕೂರಿನ ಚೈತ್ರ ಗೌಡ. ಸೊ ಇವತ್ತು ನಾನು ನಮ್ಮಮ್ಮ ಡಿ ಮಾರ್ಟಲ್ಲಿ ಸ್ವಲ್ಪ ಶಾಪಿಂಗ್ ಇತ್ತು ಅಂತ ಹೊರಟಿದ್ವಿ. ಗ್ರಾಮ ದೇವತೆ ಜಾತ್ರೆಗೋಸ್ಕರ ಒಂದಷ್ಟು ಗ್ರಾಸರೀಸು ಆಲ್ರೆಡಿ ಪರ್ಚೇಸ್ ಮಾಡಿದ್ವಿ. ಇನ್ನೊಂದು ಸ್ವಲ್ಪ ಲೆಫ್ಟ್ ಔಟ್ ಏನೇನಿತ್ತು, ಗೀ ಆಗಲಿ ಮತ್ತು ಒಂದಷ್ಟು ಮಸಾಲ ಪೌಡರ್ಸು ಬೈ ಮಾಡಬೇಕಾಯಿತು. ಸೊ ಅದಕ್ಕೆ ಅಂತ ಎಸ್ ಮಾಲಿಗೆ ಬಂದ್ವಿ. ನಾವು ಎಸ್ ಮಾಲಲ್ಲಿ ಡಿ ಮಾರ್ಟ್ ಓಪನ್ ಆಗಿದ್ದಾನು ಗ್ರಾಸರೀಸು ಅಲ್ಲೇ ತೊಗೊತಾ ಇರೋದು. ಸೊ ನಾನು ಪಾರ್ಕಿಂಗ್ ಹತ್ರ ನನ್ನ ಗಾಡಿ ಬಿಟ್ಟು ಬರೋಣ ಅನ್ನೋಷ್ಟರಲ್ಲಿ ಮಮ್ಮಿ ಸ್ವಲ್ಪ ಮುಂದೆ ಹೋಗಿದ್ರು. ನಾನು ಹೋಗಿ ಆಮೇಲೆ ಅವ್ರನ್ನ ಜಾಯ್ನ್ ಆದೆ. ಹಾಗೆ ನೋಡಿ, ಇಲ್ಲಿ ನಮ್ಮ ಫೇವ್ರೇಟ್ ನಮ್ಮ ಬಾಬಾ ಇದ್ದಾರೆ. ಓಂ ಸಾಯಿರಾಮ್. ಎಷ್ಟು ಚೆನ್ನಾಗಿದ್ದಾರೆ ನೋಡಿ ಗೈಸ್. ನೋಡಿ, ಎಸ್ಕಲೇಟ್ರ್ ಇದ್ರೂ ನಾನು ಸ್ಟೇರ್ಸ್ ತೊಗೊಂಡೆ. ಟು ಬಿ ಹೆಲ್ತಿ ನಾವು ಸ್ಟೇರ್ಸ್ ಯೂಸ್ ಮಾಡಬೇಕು. ಫಿಸಿಕಲ್ ಆ್ಯಕ್ಟಿವಿಟಿ ಈಸ್ ಸೋ ಇಂಪಾರ್ಟೆಂಟ್ ಇನ್ ಲೈಫ್ ಗೈಸ್. ಸೊ ಡಿ ಮಾರ್ಟ್ ಒಳಗೆ ಎಂಟರ್ ಆಗಿ ಟ್ರಾಲಿ ತೊಗೊಂಡು ಹೋಗ್ತಾ ಇದ್ದೀನಿ ಗೈಸ್. ಸೊ ಮನೇಲಿ ಹನಿ ಖಾಲಿ ಆಗಿತ್ತು. ಸೊ ಅಮ್ಮ ಯಾವ ಬ್ರ್ಯಾಂಡಿನ ತೊಗೊಳ್ಳೋಣ ಅಂತ ನೋಡ್ತಾ ಇದ್ರು. ಅಲ್ಲಿ ವೆರೈಟಿ ಆಫ್ ಬಿಸ್ಕೆಟ್ಸ್ ಇತ್ತು, ಬಟ್ ನಾನು ಯಾವುದು ತೊಗೊಂಡಿಲ್ಲ. ಅಷ್ಟು ಮೈದಾ ಯೂಸ್ ಮಾಡಿಲ್ಲ ನಮ್ಮ ಮನೇಲಿ. ಫೈನಲಿ ಸಫೋಲಾ ಹನಿ ತೊಗೊಂಡ್ವಿ. ಫಸ್ಟ್ ಅಮ್ಮ MTR ರೆಡ್ ಚಿಲ್ಲಿ ಪೌಡರ್ ಬೇಕು ಅಂದರು. ಸೊ ಅದನ್ನು ನೋಡ್ಬಿಟ್ಟು ತೊಗೊತಾ ಇದ್ದೆ. ಹಾಗೆ ಸಫೋಲಾ ಹನಿದು ಒಂದು ಚೆಕ್ಕಿಂಗ್ ಮಾಡಿಬಿಟ್ಟಿಟ್ಟೆ. ಹಾಗೆ ನಮ್ಮಮ್ಮ ಪುಳಿಯೋಗರೆ ಗೊಜ್ಜು ಬೇಕು ಅಂತ ಅಂದರು. ಅದಕ್ಕೋಸ್ಕರ ಪೌಡರ್ ತೊಗೊತಾ ಇದ್ದೆ. GRB ಬ್ರ್ಯಾಂಡಿಂದು ಪುಳಿಯೋಗರೆ ಪುಡಿ ತೊಗೊಂಡೆ. 1/2 kg ತೊಗೊಂಡೆ ಗೈಸ್. ನೆಕ್ಸ್ಟ್ ಗರಂ ಮಸಾಲ ಪೌಡರ್ ತೊಗೊಂಡೆ MTRದು. ಹಾಗೆ 100 ಗ್ರಾಮ್ ಟರ್ಮರಿಕ್ ಪೌಡರು. ನೆಕ್ಸ್ಟು ಗೀ ಆ್ಯಂಡ್ ಆಯಿಲ್ ಸೆಕ್ಷನಿಗೆ ಬಂದ್ವಿ. ಆಯಿಲ್ ಆಲ್ರೆಡಿ ತೊಗೊಂಬಂದಿದ್ರು ನಮ್ಮಮ್ಮ. ಸೊ ಗೀ ತೊಗೊಳ್ಳೋಣ ಅಂತ ನೋಡ್ತಾ ಇದ್ವಿ. ಸೊ ನಾನು ಹೇಳಿದ್ನಲ್ಲ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ, ನಾವು ನಂದಿನಿ ಗೀನೇ ಯೂಸ್ ಮಾಡೋದು. ಸೊ ನಂದಿನಿ ತುಪ್ಪ ತೊಗೊಂಡೆ, 1/2 kg ತೊಗೊಂಡೆ ಸಾಕು ಅಂತ. ಇದೆ ನೋಡಿ, ಎಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಆಯಿಲ್ಸ್ ಆ್ಯಂಡ್ ಗೀಸ್ ಇದೆ ಈ ಸೆಕ್ಷನಲ್ಲಿ. ಹಾಗೆ ಅಮ್ಮ ಇನ್ನೇನು ತೊಗೋಬೇಕು ಅಂತ ಯೋಚನೆ ಮಾಡ್ತಾಯಿದ್ರು. ಚಿಕನ್ ಮಸಾಲ ಪೌಡರ್ ತೊಗೊಂಡೆ ಗೈಸ್. 100 ಗ್ರಾಮ್ಸಿಂದ 2 ತೊಗೊಂಡೆ. ನಾವು ಯೂಶ್ವಲಿ ತೇಜು ಯೂಸ್ ಮಾಡೋದು, ಬಟ್ ಅಲ್ಲಿ ಖಾಲಿ ಆಗಿತ್ತು. ಸೊ ಆಚಿ ತೊಗೊಂಡೆ. ಬಟ್ ಅದು ಯೂಸ್ ಮಾಡಿದ್ಮೇಲೆ ಅನಿಸ್ತು ಆಚಿ ಕೂಡ ಚೆನ್ನಾಗಿದೆ ಅಂತ. ಸೊ ಇಟ್ಸ್ ಅ ಗುಡ್ ಪರ್ಚೇಸ್ ಐ ಥಿಂಕ್. ನೆಕ್ಸ್ಟು ಲೂಸ್ ಗ್ರಾಸರಿ ಸೈಡಿಗೆ ಬಂದ್ವಿ. ನನಗೆ ಕಾಬೂಲ್ ಕಡಲೆ ಅಂದರೆ ತುಂಬ ಇಷ್ಟ. ಸೊ ಅಮ್ಮಗೆ ಕಾಬೂಲ್ ಕಡಲೆ ತೊಗೊಳ್ಳಿ ಅಂತ ಅಂದೆ. ಮತ್ತು ಇದು ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು, ರಾಗಿ ಹಿಟ್ಟು ಎಲ್ಲ ಆಲ್ರೆಡಿ ತೊಗೊಂಡೋಗಿ ಪರ್ಚೇಸ್ ಮಾಡಿಟ್ಟಿದ್ವಿ. ಸೊ ಅದೆಲ್ಲ ಏನೂ ತೊಗೋತಾ ಇಲ್ಲ. ನೋಡಿ, ಇದೆಲ್ಲ ಬೇಳೆಗಳು ಎಲ್ಲ ಇದೆ. ಜಾಗ್ರಿ ಕೂಡ. ಐ ವಾಸ್ ಫಿಂಗರ್ ಕ್ರಾಸಿಂಗ್ ನಮ್ಮಮ್ಮ ಅವಲಕ್ಕಿ ತೊಗೋಬಾರ್ದು ಅಂತ. ನಂಗೆ ಅಷ್ಟು ಇಷ್ಟ ಆಗೋಲ್ಲ ಗೈಸ್ ಅವಲಕ್ಕಿ. ಹಾಗೆ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಇನ್ನೇನು ಬೇಕು ಅಂತ ನೋಡ್ಕೊಂಡು ಹೋಗ್ತಾ ಇದ್ದೆ. ಸೊ ಅಲ್ಲಿ ಊದ್ಗಡ್ಡೆ ಇತ್ತಲ್ಲ, ಊದ್ಗಡ್ಡೆ ತೊಗೊಳ್ಳೋಣ ಅಂತ ಹೋದೆ. ಖಾಲಿಯಾಗಿತ್ತು ಮನೆಯಲ್ಲಿ. ಸೊ ವಿನಾಯಕ ಬ್ರ್ಯಾಂಡು 100 ಸ್ಟಿಕ್ಸ್ ಇಂದಿರುತ್ತಲ್ಲ, ಅದು ತೊಗೊಂಡೆ. ಹಾಗೆ ಕಂಫರ್ಟೋ ಇಲ್ಲ ಸಾಫ್ಟ್ ಟಚ್ ಏನಾದರೂ ತೊಗೊಳ್ಳೋಣ ಅಂತ ಈ ಸೈಡಿಗೆ ಬಂದ್ವಿ. ಸೊ ಅಮ್ಮ ಸಾಫ್ಟ್ ಟಚ್ ತೊಗೊ, ನ್ಯೂ ಬ್ರ್ಯಾಂಡಿಂದು ಚೆನ್ನಾಗಿರುತ್ತೆ ಅಂತಂದರು. ಸೊ ಅದನ್ನೇ ತೊಗೊಳ್ತಾ ಇದ್ದೀನಿ. 2 ಲೀಟರ್ದು ತೊಗೊಂಡೆ ಗೈಸ್.
ಹಾಗೆ ಒಡೆನಿಲ್ದು 2 ರೂಮ್ ಫ್ರೆಶ್ನರ್ ದೊಡ್ಡದು ಬರುತ್ತಲ್ಲ ಅದು 2 ತೊಗೊಂಡೆ. ಹಾಗೆ ನಮ್ಮಣ್ಣ ಆಮೇಲೆ ಐನಾಕ್ಸಲ್ಲಿ ವರ್ಕ್ ಮಾಡ್ತಾರಲ್ಲ ಅವರೂ ಕೂಡ ಬರ್ತೀನಿ ಕೆಳಗೆ ಪರ್ಚೇಸ್ ಮಾಡ್ತೀರಿ ಅಂತ ಅಂದರು. ಸೊ ಅವರೇ ಪೇ ಮಾಡ್ತೀವಿ ಅಂತ ಅಂದ್ಬಿಟ್ಟು ಬಂದರು. ನೋಡಿ ಗೈಸ್, ನಮ್ಮಣ್ಣ ಬಂದ ಮೋಡ್ಸಿ. ಸ್ನ್ಯಾಕ್ಸ್ ಸೆಕ್ಷನ್ಸಲ್ಲಿ ಏನು ತೊಗೊಳ್ಲಿಲ್ಲ ಗೈಸ್, ಎಲ್ಲ ಆಯಿಲ್ ಜಂಕ್ ಐಟಮ್ ಅಂತ ನಮ್ಮ ಮನೇಲಿ ತೊಗೊಳಕ್ಕೆ ಬಿಡಲಿಲ್ಲ. ಸೊ ನಾನು ತೊಗೊಳ್ಲಿಲ್ಲ ಹೆಲ್ತ್ ಕಾನ್ಷಿಯಸ್ನೆಸ್ಸಿಂದ. ಹಾಗೆ ಸೋನಾ ಮಸೂರಿ ರೈಸ್ ಬೇಕು, ಯಾವ್ದು ಚೆನ್ನಾಗಿದೆ ಅಂತ ನೋಡ್ತಾ ಇದ್ದೆ. ಪ್ಯಾಕೆಟ್ ಹಾಕ್ಸೋದೋ ಇಲ್ಲ ಲೂಸ್ ತೊಗೊಳ್ಳೋದು ಅಂತ. ಬಟ್ ಆದರೆ ತೊಗೊಳ್ಳೋದೇ ಮರ್ತೋಗಿದ್ವಿ ಗೈಸ್, ಇನ್ನೂ ಏನೇನೋ ಐಟಮ್ ತೊಗೊಳ್ಳೋದ್ರಲ್ಲಿ. ಆಮೇಲೆ ಲಾಸ್ಟಿಗೆ ನಮ್ಮಣ್ಣ ತೊಗೊಂಬರ್ತಾನೆ ನೋಡಿ ಗೈಸ್. ಮತ್ತು ಇನ್ನು ಆಚೆ ಚಿಕನ್ ಮಸಾಲ ತೊಗೊಂಡ್ವಲ್ಲ, ಮಟನ್ ಮಸಾಲನೂ ಬೇಕು ಅಂದರು ನಮ್ಮಮ್ಮ, ಅದು 2 ಪ್ಯಾಕೆಟ್ ತೊಗೊಂಡೆ. ನೋಡಿ ಎಲ್ಲ ಆಲ್ಮೋಸ್ಟ್ ಪರ್ಚೇಸ್ ಮಾಡಿದ್ದೀವಿ. ಯೂಶ್ವಲಿ ಇದಕ್ಕಿಂತ ಜಾಸ್ತಿ ಪರ್ಚೇಸ್ ಮಾಡ್ತೀವಿ ನಾವು ಎವ್ರಿ ಮಂತ್ ಗ್ರಾಸರೀಸ್ಗೆ ಹೋದರೆ. ಇದು ಆಲ್ರೆಡಿ ಒಂದು ಸತಿ ಪರ್ಚೇಸ್ ಮಾಡಿದ್ದರಿಂದ ಇವಾಗ ಸ್ವಲ್ಪನೇ ತೊಗೊಂಡ್ವಿ. ನನ್ನ ಫೇವ್ರೆಟ್ ಸೋಯಾ ಚಂಕ್ಸ್ ತೊಗೊಂಡೆ ಗೈಸ್. ಮತ್ತು ಇನ್ನು ಏನೇನೋ ಪೌಡರ್ ಬೇಕು ಅಂತ ನಮ್ಮಮ್ಮ ಹೇಳ್ತಾಯಿದ್ರು. ಏನು ಪೌಡರ್ ಇದು? ಕಬಾಬ್ ಮಸಾಲೆ ತೊಗೊಂಡೆ ಗೈಸ್. ಫಸ್ಟ್ ಬ್ರ್ಯಾಂಡು ತೊಗೊಂಡೆ, ಚೆನ್ನಾಗಿದೆ, ಇಟ್ಸ್ ಗುಡ್. ಸೊ ಆವಾಗಲೇ ಹೇಳಿದ್ನಲ್ಲ ನನ್ನ ಫೇವ್ರೆಟ್ ಕಾಬೂಲ್ ಕಡಲೆ ಅಂತ. ಅಮ್ಮ ತೊಗೋತಾ ಇದ್ದಾರೆ. ಕಾಬೂಲ್ ಕಡಲೆ 1 kg ತೊಗೊಂಡು ಬಂದ್ವಿ. ಹಾಗೆ ಸ್ವಲ್ಪ ಬನ್ಸಿ ರವೆ ಬೇಕು ಅಂತ ತೊಗೊಳಕ್ಕೆ ಬಂದ್ವಿ. ನೋಡಿ ಹಾಕ್ಕೊಂಡು ಶೂಟ್ ಮಾಡೋಕ್ಕಾಗ್ತಿಲ್ಲ, ಸೊ ಅಣ್ಣ ಶೂಟ್ ಮಾಡಿದರು. ಬನ್ಸಿ ರವೆ 1-2 kg ತೊಗೊಂಡೆ. ನನಗೆ ಕೃಷ್ಣ ರವೆಗಿಂತ ಬನ್ಸಿ ರವೆ ಉಪ್ಪಿಟ್ಟು ತುಂಬ ಇಷ್ಟ ಆಗುತ್ತೆ ಗೈಸ್, ಚೆನ್ನಾಗಿರುತ್ತೆ. ಇದೆ ಅಲ್ವಾ? ಒಂದು ನಿವಿಯಾ ರೋಲ್ ಆನ್ ತೊಗೊಂಡೆ. ಹಾಗೆ ವಿಕ್ಸ್ ವೇಪರ್ ಎಕ್ಸ್ಟ್ರಾ ಸ್ಟ್ರಾಂಗ್ ತೊಗೊಂಡೆ ಗೈಸ್. ಐಸ್ ಕ್ರೀಮ್, ಯೂಸ್ ಕ್ರೀಮ್, ವಿ ಆಲ್ ಸ್ಕ್ರೀಮ್ ಫಾರ್ ಐಸ್ ಕ್ರೀಮ್. ಲೆಟ್ಸ್ ಬೈ ಐಸ್ ಕ್ರೀಮ್. ಡಿಮಾರ್ಟಲ್ಲಿ ಏನಾದರೂ ಗ್ರಾಸರೀಸ್ ತರಕ್ಕೆ ಹೋದರೆ ಮ್ಯಾಂಡೇಟ್ರಿ ನಾನು ಅಮ್ಮ ಒಂದೊಂದು ಐಸ್ ಕ್ರೀಮ್ ತೊಗೋತೀವಿ. ಬಟ್ ಇಲ್ಲೆಲ್ಲ ಫ್ಯಾಮಿಲಿ ಪ್ಯಾಕ್ ಇತ್ತು, ಸೊ ನಾನು ಅಮ್ಮ ಅಲ್ಲೇ ಆಚೆಗಡೆ ಇಟ್ಟಿದ್ರು, ಅಲ್ಲಿ ತೊಗೊಳೋಣ. ನನಗೆ ಸಾಫ್ಟೀಸ್ ಇಷ್ಟ ಆಗೋಲ್ಲ, ಸೊ ಈ ಥರ ಐಸ್ ಕ್ರೀಮ್ ತೊಗೊಳ್ಳೋಣ ಅಂತ ಹೋದೆ. ಅದ್ರದ್ದು ಒಂದು ಕ್ಲಿಪ್ ಆ್ಯಡ್ ಮಾಡ್ತೀನಿ ನೋಡಿ ಗೈಸ್. ಫೈನಲಿ ನಾನೊಂದು ಬ್ಲ್ಯಾಕ್ ಕರೆಂಟ್ ತೊಗೊಂಡೆ, ಅಮ್ಮ ಚಾಕೋಕೋನ್ ತೊಗೊಂಡ್ರು. ನಾನು ಚಾಕ್ಲೇಟು ತೊಗೊಳ್ಳೋದು, ಬಟ್ ಫಾರ್ ಎ ಚೇಂಜ್ ಐ ಬಾಟ್ ಬ್ಲ್ಯಾಕ್ ಕರೆಂಟ್ ಟುಡೇ. ಸೊ ಇಷ್ಟೆಲ್ಲ ಗ್ರಾಸರೀಸ್ ತೊಗೊಂಡು ಬಿಲ್ ಮಾಡಿಸ್ತಾ ಇದ್ವಿ. ಸೊ ಎಲ್ಲ ಪರ್ಚೇಸ್ ಮಾಡಿಕೊಂಡು ಬಿಲ್ ಪೇ ಮಾಡಿ ಆಚೆ ಬಂದ್ವಿ. ಅಮ್ಮ ಪರ್ಸ್ ಇಸ್ಕೊಬರಕ್ಕೆ ಹೋಗಿದ್ರು, ಸೊ ನಾನು ಅಣ್ಣ ವೆಯ್ಟ್ ಮಾಡ್ತಾಯಿದ್ವಿ. ನೆಕ್ಸ್ಟು ಟ್ರಾಲಿನ ಕೆಳಗೆ ತೊಗೊಂಡೋಗೋಣ ಅಂತ ಲಿಫ್ಟಲ್ಲಿ ತೊಗೊಂಡೋಗ್ತಾ ಇದ್ದೀವಿ. ನನ್ನ ಗಾಡಿ ತೊಗೊಂಬಂದು ಸೀದಾ ಹೋಗೋಣ ಅಂತ. ಸೊ ಲಿಫ್ಟಲ್ಲಿ ಎಂಟ್ರಾಗಿ ಬಂದ್ವಿ ಕೆಳಗೆ. ಸ್ಮಾಲ್ ಗ್ರೌಂಡ್ ಫ್ಲೋರ್ ಎಂಟ್ರೆನ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. ಲೈಟಿಂಗ್ಸ್ ಎಲ್ಲ ಹಾಕಿದ್ರು, ಏನಕ್ಕೆ ಅಂತ ಗೊತ್ತಿಲ್ಲ, ಬಟ್ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಅದು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಹಾಗೆ ಈ ಗ್ಲಾಸಿಂದು ಆರ್ಟ್ ಚೆನ್ನಾಗಿದೆ. ಮತ್ತು ಬುದ್ಧಂ ಶರಣಂ ಗಿಚ್ಛಾಮಿ, ಬುದ್ಧ ಇದ್ದಾರೆ ನೋಡಿ. ಸೊ ನಾನು ಹೋಗ್ಬಿಟ್ಟು ಗಾಡಿ ತೊಗೊಂಬರೋಣ ಅಂತ ನಿಧಾನಕ್ಕೆ ಹೋಗ್ತಾಯಿದ್ದೆ. ಅವರು ಎಲ್ಲ ಚೀಲಕ್ಕೆ ಹಾಕ್ಕೊತೀವಿ ಅಂದರು ಅಮ್ಮ ಮತ್ತು ಅಣ್ಣ ಚೀಲಿಗೆ ಹಾಕೊಳ್ಳೋಷ್ಟೊತ್ತಿಗೆ ಪಟ್ಟೆ ನಂಗೆ ಗಾಡಿ ತೊಗೊಂಬರೋಣ ಅಂತ ಹೊರಟೆ ಗೈಸ್. ಹಾಗೆ ನೋಡಿ ಮತ್ತೆ ಸಿಕ್ಕಿದ್ರು ನಮ್ಮ ಬಾಬಾ ಈಸ್ ಅನ್ ಎಮೋಷನ್ ಗೈಸ್. ಸೊ ಬಂದ್ಬಿಟ್ಟು ನಾನು ಹೆಲ್ಪ್ ಮಾಡ್ತಿದ್ದೆ ಎಲ್ಲ ಚೀಲಕ್ಕೆ ಫಿಲ್ ಮಾಡ್ಕೊಳ್ಳೋಕ್ಕೆ. ಆ ಗ್ಯಾಪಲ್ಲಿ ನಾನು ನಮ್ಮಮ್ಮ ತುಂಬ ಚೆನ್ನಾಗಿ ಗಾಳಿ ಬೀಸ್ತಾ ಇತ್ತು ಅಂತ ಒಂದು ಕ್ಲಿಪ್ಪಿಂಗ್ ತೊಗೊಂಡ್ವಿ. ಮೈ ಮಮ್ಮಿ ಜಾಲಿ ಹಿಂದೆಲ್ಲ ನೋಡಿ ಗ್ರೀನರಿ. ಪರ್ಚೇಸಿಂಗ್ ಆಯಿತು, ಮನೆಗೆ ಹೊರಡ್ತಾ ಇದ್ವಿ. ನಮ್ಮಣ್ಣ ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ ಗೈಸ್. ಆವಾಗಲೇ ಹೇಳಿದ್ನಲ್ಲ ರೈಸ್ ತರೋದು ಮರ್ತಿದ್ವಿ ಅಂತ. ನಮ್ಮಣ್ಣ ಹೋಗ್ಬಿಟ್ಟು ತೊಗೊಂಬಂದರು 7 kg ಸಾಫ್ಟ್ ಸೋನಾ ಮಸೂರಿ ರೈಸ್ ತಂದರು ನೋಡಿ ಗೈಸ್. ಸೊ ನಮ್ಮಣ್ಣ ಹೆಲ್ಪ್ ಮಾಡ್ತಿದ್ದಾರೆ ಇದು ನಮ್ಮ ಮುಂದಕ್ಕೆ ಇಟ್ಕೊಡೋಕ್ಕೆ. ಹಾಗೆ ಬುದ್ಧ ನೋಡಿ ಎಷ್ಟು ಪೀಸ್ ಆ್ಯಂಡ್ ಕಾಮ್ ಆಗಿದೆ.
ಹಾಗೆ ಈವ್ನಿಂಗ್ ಟೆಂಪಲ್ಗೆ ಹೋಗೋದಿತ್ತು ಅಂತ ರೆಡಿ ಆಗಿದ್ದೆ ಗೈಸ್. ಅದ್ರದ್ದು ಕ್ಲಿಪ್ಸ್ ಎಲ್ಲ ಆ್ಯಡ್ ಮಾಡ್ತೀನಿ ನೋಡಿ. ಅವಳಿರದ ಊರಿನಲ್ಲಿ ನೆಲೆಸಿರುವೆ ಕನಸುಗಳ ಕೂಡಿಡುವೆ ಈ ರೀತಿ ಬದಲಿಸಿ ನನ್ನನ್ನು ಅವಳಿರದ ಊರಿನಲ್ಲಿ ನೆಲೆಸಿರುವೆ ಕನಸುಗಳ ಕೂಡಿಡುವೆ ಈ ರೀತಿ ಬದಲಿಸಿ ನನ್ನನ್ನು ಅವಳಿರದ. ಸೊ ನಾವು ಕೊಕೊನಟ್ ಏನು ಪರ್ಚೇಸ್ ಮಾಡ್ಕೊಂಬರ್ಲಿಲ್ಲ, ಅಜ್ಜಿ ಊರಿಂದನೇ ಕಾಯೆಲ್ಲ ಕಳಿಸಿದ್ರು. So this is it for the video. Thank you so much for watching. Please do subscribe, like and share. See you in the next video. Bye guys. ಹೆಜ್ಜೆ ನಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ